ನನಗೆ ಇವತ್ತು ಸಾತ್ತೂರು ತಾಲೂಕಿನ ಹೋಬಳಿಯನ್ನ ರಾಮನಗರಕ್ಕೆ ಹೋಗ್ತಿತ್ತು. ಅದನ್ನ ಎಲ್ಲಾ ಸ್ಥಳೀಯ ಮುಖಂಡಗಳು ಶ್ರೀಕಂಠ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿ ನಮ್ಮನ್ನ ಕನಕಪುರದಲ್ಲೇ ಉಳಿಸ್ಕೊಳ್ಳಿ ಅಂತೇಳಿ ಒತ್ತಾಯವನ್ನ ಮಾಡಿದ್ರು. ಆಗ ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ಸೇರಿ ಈ ಹೋಬಳಿನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೊರಟಿದ್ರು. ಆಗ ಬಹಳ ದೊಡ್ಡ ಹೋರಾಟ ನಡೀತು. ಆಗ ಎಸ್.ಎಂ. ಕೃಷ್ಣ ಅವರು ಹಿಡಿದು ಕುಲ್ದೀಪ್ ಸಿಂಗ್ ಹಿಡಿದು ಡಿಲಿಮಿಟೇಷನ್ ಈ ಹೋಬಳಿನ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಂಡು ಆಗ ಎಷ್ಟು ನನಗೆ ಸಮಾಧಾನ ಆಯ್ತೋ ಅದೇ ರೀತಿ ಇವತ್ತು ಈ ನಮ್ಮ ಸಂಗಮದಿಂದ ಕಾವೇರಿ ನೀರನ್ನ ತಂದು ಭೂವಳ್ಳಿ, ದೊಡ್ಡಾಲಹಳ್ಳಿ, ಹರಿಹರಕೆರೆ, ಇನ್ನಕೆರೆ, ಅನೇಕ ಹೇಳಗಳ್ಳಿ, ಮಕ್ಕಳಂದ, ದೂಂತೂರು, ಹಲಸೂರು ಎಲ್ಲ ಕೆರೆಗಳಿಗೆ ಸುಮಾರು 21 ಕೆರೆಗಳಿಗೆ ತುಂಬಿಸಿ ನಮ್ಮ ಈ ಕಾಡು ಪ್ರದೇಶದ ಜನರನ್ನ ಬದುಕನ್ನ ಹಸನು ಮಾಡಬೇಕು ಅಂತೇಳಿ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ವಾಪಸ್ಸು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಕೆಲಸ ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೇನೆ, ಆವತ್ತಿನ ದೂರದೃಷ್ಟಿ ಇದಕ್ಕೆ ಸಾರ್ಥಕ ಆಯ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹೆಚ್ಚು ಕಮ್ಮಿ ಅರ್ಧ ನಮ್ಮ ಕ್ಷೇತ್ರದಲ್ಲಿ ಈಗ ತಾನೇ ನಾನು ನಮ್ಮ ಬಾರ್ಡರ್ ಅಲ್ಲಿ ಹೋಗಿ ಈ ಆನೆಗಳ ಒತ್ತಡದಿಂದ ಈ ರೈಲ್ವೆ ಕಂಬಿನ ಅಳವಡಿಸುವಂತ ಕಾರ್ಯಕ್ರಮ ನೋಡಿಕೊಂಡು ಬಂದೆ. ಜೊತೆಗೆ ರಸ್ತೆ ಪೀತಬಿಳಿ ಪಾದದಾರಿಯಿಂದ ಬೋಳ್ಳಿವರೆಗೂ ಕೂಡ ಮುತ್ತತ್ತಿ ರಸ್ತೆ ಸುಮಾರು 13 ಕೋಟಿ ರೂಪಾಯಿ ರಸ್ತೆ. ಆಮೇಲೆ ಈ ದೊಡ್ಡಹಳ್ಳಿಯಿಂದ ಕಬ್ಬಾಳವರೆಗೂ ರೋಡ್ ಅಗಲೀಕರಣ, ಅದು ಕೂಡ ಸುಮಾರು 14.5 ಕಿಲೋಮೀಟರ್ 40 ಕೋಟಿ ರೂಪಾಯಿ ಆ ರಸ್ತೆ ಅಗಲೀಕರಣ ಮಾಡಿ. ನಾನು ಆಗಾಗ ಹೇಳ್ತಿದ್ದೆ, ಕೆಲವರೆಲ್ಲ ನಗ್ತಾ ಇದ್ರು, ಎಲ್ಲಾರು ಉಂಟ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ, ದೊಡ್ಡಹಳ್ಳಿ ಅಗಲ ಮಾಡಕ್ ಸಾಧ್ಯನಾ, ಕನಕಪುರ ಮಾಡಕ್ ಸಾಧ್ಯನಾ, ಕೋಡಳ್ಳಿ ಮಾಡ್ಲಿಕ್ಕೆ ಸಾಧ್ಯನಾ, ಇವ್ರೇನಿಗೆ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾನು ಕೋಡಳ್ಳಿ ಹೋಬಳಿ, ಉಯ್ಯಂಬಳ್ಳಿ ಹೋಬಳಿ ವ್ಯಾಪ್ತಿ ಕೂಡ ನಾನು ಹೋಗ್ತಾ ಇದ್ದೇನೆ. ಅಲ್ಲೂ ಕೂಡ ಸುಮಾರು ಒಟ್ಟು 135 ಕೋಟಿ. ಇವತ್ತು ಈ ಕೆಲಸ ಇಲ್ಲಿಗೇನು ನೀರು ಬರ್ತಾ ಇದೆ ಇದಕ್ಕೆ 108 ಕೋಟಿ, ಅಲ್ಲಿ 135 ಕೋಟಿ. ಇದಲ್ಲದೆ ನಲ್ಲಹಳ್ಳಿ ಹಾಗೂ ಮುಲ್ಲಹಳ್ಳಿ ಸಂಪರ್ಕುವಂತ ಒಂದು ಸೇತುವೆ, ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀನಿ. ಅದು ಸುಮಾರು 11,85,00,000 ರೂಪಾಯಿ. ಇದಲ್ಲದೆ ಕನಕಪುರ ತಾಲೂಕಿನಲ್ಲಿ ಮುಳ್ಳಹಳ್ಳಿ ಗ್ರಾಮದ ಅರ್ಕಾವತಿ ನದಿಯನ್ನ ಎತ್ತಿ ಅಲ್ಲಿ ದೊಡ್ಡಹಳ್ಳಿ, ಉಯ್ಯಂಬಳ್ಳಿ, ಹೇಳಗಳ್ಳಿ ಗ್ರಾಮವಾಗಿ ಬರುವಂತ 2,500 ಎಕರೆಗೆ ಸೂಕ್ಷ್ಮ ನೀರಾವರಿಯನ್ನ ಅದನ್ನ ಆ ಕಾಮಗಾರಿ ಕೂಡ ಉದ್ಘಾಟನೆಯನ್ನ ಸುಮಾರು 70 ಕೋಟಿ ರೂಪಾಯಿದು ಹಮ್ಮಿಕೊಂಡಿದ್ದೇನೆ. ಜೊತೆಗೆ 8 ಗ್ರಾಮಗಳಿಂದ 2,500 ಎಕರೆ ಸೂಕ್ಷ್ಮ ಹನಿ ನೀರಾವರಿಯ ಮುಖಾಂತರ ನೀರನ್ನು ಒದಗಿಸಿಕೊಳ್ಳಲು ಈಗಾಗಲೇ ನಾವು ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದೇವೆ.